ಕರ್ನಾಟಕ ಬಂದ್ವರೆಗೂ ಬಂದು ನಿಂತಿದೆ. ಸೊ ಈಗ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಎಲ್ಲಾ ಪಕ್ಷದ ಶಾಸಕರು, ಸಂಸದರು, ಮಾಜಿ ಸಿಎಂಗಳು ಬರ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೀತಿರುವಂತಹ ಸರ್ವಪಕ್ಷ ಸಭೆ ಈಗ ನಡೀತಾ ಇದೆ. ಸಭೆಯಲ್ಲಿ ಬಿಜೆಪಿ, ಜೆಡಿಎಸ್ ನಾಯಕರು ಉಪಸ್ಥಿತಿ ಇದ್ದಾರೆ. ಮಾಜಿ ಸಿಎಂಗಳು, ಸಂಸದರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ರೈತರ ಹಿತ ಮುಖ್ಯ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಾಧಿಕಾರದ ಮುಂದೆಯೂ ಕೂಡ ಸಮರ್ಥ ವಾದವನ್ನ ಮಾಡಲಾಗುತ್ತೆ. ಇವತ್ತಿನ ಈ ಒಂದು ಸರ್ವಪಕ್ಷ ಸಭೆ ನಡೀತಾ ಇದೆ ನೋಡಿ. ಈ ಒಂದು ಸಭೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗಲಿದೆ. ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅದರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಹಾಗೇನೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಜಗ್ಗೇಶ್. ಸೊ ಬಿಜೆಪಿಯ ನಾಯಕರು ಕೂಡ ಬಂದಿರೋದು. ಯಾಕಂದ್ರೆ ಬಿಜೆಪಿ ನಾಯಕರು ಕೂಡ ಕೆಲ ಗಂಟೆಗಳ ಹಿಂದೆ ಅವರು ಕೂಡ ಸಭೆಯನ್ನ ನಡೆಸಿದ್ರು. ಇಂದಿನ ಸಭೆ ಬಗ್ಗೆ ಬಿಜೆಪಿ ನಾಯಕರು ಏನಂದ್ರು ಒಮ್ಮೆ ಕೇಳೋಣ. ನಿನ್ನೆ ಮಳೆ ಬಂದು ನಮ್ಮ ಕರ್ನಾಟಕಕ್ಕೆ ವರ್ಣದೇವ ಆಶೀರ್ವಾದ ಮಾಡಿದ್ದಾನೆ. ವಯನಾಡಿನಲ್ಲೂ ಆಗಿದೆ, ಕೊಡಗಲ್ಲೂ ಆಗಿದೆ, ಈ ಕಡೆ ಸಕಲೇಶಪುರದಲ್ಲೂ ಆಗಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಕಬಿನಿಯಲ್ಲಿ ನೀರು ಬಿಟ್ಟಿದ್ದಾರೆ. ಅದನ್ನು ಪೂರ್ತಿ ಕಾಯಕ್ಕಿಂತ ಮುಂಚೆನೇ ನಿನ್ನೆನೇ ಸೂಚನೆ ಕೊಟ್ಟು ಸ್ವಲ್ಪ ಮುಂಚಿತವಾಗೇ ನೀರು ಬಿಟ್ಟಿರುವಂಥದ್ದು ಗಮನದಲ್ಲಿದೆ. ಏನೇ ಆಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ನಮಗೆ ಭಾಳ ಗಟ್ಟಿಯಾಗಿರುವಂಥ ವಿಚಾರ ಸಿಕ್ಕಿದೆ. ಸರ್ಕಾರ ಏನು ಮಾಡ್ತದೆ ನೋಡೋಣ. ಯಾಕಂದರೆ ಇದು ಕೇವಲ ಒಂದು ಬಾರಿ ನೀರು ಬಿಡೋದು ಜೂನ್ ಜುಲೈ ಪ್ರಶ್ನೆ ಅಲ್ಲ. ಇಡೀ ವರ್ಷದಲ್ಲಿ ಕಾವೇರಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಸರ್ಕಾರ ಏನು ಹೇಳ್ತದೆ ನೋಡೋಣ. ನಮ್ಮದೇ ಆದಂಥ ವಿಚಾರಗಳಿದ್ದಾವೆ, ಅಲ್ಲಿ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಬೇಕಾಗಿತ್ತು. ಆದರೆ ಆ ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟ್ ಅನ್ನ ಆ ಭಗವಂತನ ದಯೆಯಿಂದ ಈ ಡಿಸ್ಪ್ಯೂಟ್ ಏನಿತ್ತು ತಾನಾಗಿ ನೀರು ಹರಿದೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನೂ ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರುವಂಥದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂಥ ರೈತರು, ಕರ್ನಾಟಕದ ಕನ್ನಡಿಗರಾಗಿರ್ಬೋದು, ತಮಿಳರಾಗಿರ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ಒಟ್ಟಿಗೆ ನಾವು ಅನ್ಯೋನ್ಯವಾಗಿ ಹೋಗಬೇಕಾಗ್ತದೆ. ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನೀರಿನ ನದಿ ನೀರಿನ ಹಂಚಿಕೆ ವಿಚಾರ ಇರ್ಬೋದು, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಖಂಡಿತ ಇವೆಲ್ಲವೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯತೆ ಇದೆ. ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ. ಮೇಕೆದಾಟು ಸುಪ್ರೀಂ ಕೋರ್ಟ್ ಒಂದು ಕಡೆ ತೀರ್ಪು ಕೂಡ ಕೊಟ್ಟಿದೆ. ತಮಿಳುನಾಡಿಗೂ ಅದರಿಂದ ಏನು ಅನ್ಯಾಯ ಆಗೋದಿಲ್ಲ. ನಮಗೆ ಬೆಂಗಳೂರು ಇರ್ಬೋದು, ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಹಾಗಾಗಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತು ಜನರು ಬೀದಿಗಳದು ಮತ್ತೆ ಪ್ರತಿಭಟನೆ ಮಾಡಬಾರ್ದು. ಆ ರೀತಿ ಒಂದು ಸರಿಯಾದ ರೀತಿ ಒಂದು ತೀರ್ಮಾನವನ್ನು ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ, ಈಗ ಸರ್ವಪಕ್ಷದ ಸಭೆ ನಡೀತಾ ಇದೆ. ಇದರ ಕೆಲವೇ ಗಂಟೆಗಳ ಹಿಂದೆ, ಅಂತಂದ್ರೆ 1 ಗಂಟೆ ಹಿಂದೆನೆ ಬಿಜೆಪಿಗರು ಕೂಡ ಸಪರೇಟ್ ಆಗಿ ಸಭೆ ನಡೆಸಿದ್ದಾರೆ. ಸೊ ಸರ್ವಪಕ್ಷದ ಸಭೆ ಆಗ್ತಾ ಇದೆಯಲ್ಲ, ಇಲ್ಲಿ ಒಮ್ಮತದ ನಿರ್ಧಾರ ಆಗ್ಬೋದಾ? ರಾಜಕೀಯ ಪಕ್ಷಗಳು ತಮ್ಮ ಜಿದ್ದನ್ನ ಬಿಟ್ಟು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲಾ ಪಕ್ಷದವರು ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ಬೋದಾ? ಹೇಗೆ? ಖಂಡಿತವಾಗ್ಲೂ ಧನುಶ್ರೀ, ಆ ರೀತಿಯಾದಂತಹ ನಿರೀಕ್ಷೆಯನ್ನ ರಾಜ್ಯದ ಜನರು ಈ ಒಂದು ವಿಚಾರದಲ್ಲಿ ಮಾಡಬಹುದಾಗಿದೆ. ಯಾಕಂದ್ರೆ ಈಗಾಗಲೇ ಕಾವೇರಿ ನದಿ ನೀರು ವಿಚಾರವಾಗಿ ತಮಿಳುನಾಡು ಯಾವುದೇ ರಾಜಕೀಯ ನಾಯಕರಾಗಿರ್ಬೋದು ತಮ್ಮ ರಾಜಕೀಯವನ್ನು ಹೊರತುಪಡಿಸಿ ಕಾವೇರಿ ಅಂತ ಬಂದಾಗ ಒಟ್ಟಾಗಿ ಒಂದು ರೀತಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತದ್ದನ್ನು ನಾವು ನೋಡಬಹುದಾಗಿದೆ. ಈಗ ಕರ್ನಾಟಕದಲ್ಲೂ ಕೂಡ ಈಗ ಅದೇ ಹಾದಿಯಲ್ಲಿ ಈಗ ರಾಜ್ಯದ ನಾಯಕರು ಮುಂದಾಗಿರತಕ್ಕಂಥದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗ ಸರ್ವಪಕ್ಷ ಸಭೆ ಕೂಡ ಗೃಹ ಕಚೇರಿ ಕೃಷ್ಣದಲ್ಲಿ ಕೂಡ ಆರಂಭವಾಗಿದೆ. ಈಗಾಗಲೇ ಸಭೆ ಶುರುವಾಗಿ ಅರ್ಧ ಗಂಟೆಗಳಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ
ಸಚಿವರಾಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ, ಬಿ.ಎಸ್. ಯಡಿಯೂರಪ್ಪ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತೆ ಡಿ.ವಿ. ಸದಾನಂದ ಗೌಡರು ಮತ್ತೆ ವೀರಪ್ಪ ಮೊಯ್ಲಿ ಹೀಗೆ ಎಲ್ಲರೂ ಕೂಡ ಈಗ ಸಭೆಯಲ್ಲಿ ಕೂಡ ಭಾಗವಹಿಸಿರುವಂತದ್ದು. ಕಾವೇರಿ ಜಲಾನಯದ ಶಾಸಕರು ಮತ್ತೆ ಪರಿಷತ್ ಸದಸ್ಯರು, ಸಂಸದರು ಕೂಡ ಸಭೆಯಲ್ಲಿ ಕೂಡ ಭಾಗವಹಿಸಿರುವಂತದ್ದು. ಈಗಾಗಲೇ CWRC 3,500 ಕ್ಯೂಸೆಕ್ 15 ದಿನಗಳ ಕಾಲ ನೀರನ್ನ ತಮಿಳುನಾಡಿಗೆ ಬಿಡಿ ಅನ್ನೋ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಮತ್ತೆ ಈ ಒಂದು ಆದೇಶವನ್ನು ಕೂಡ CWMA ಕೂಡ ಎತ್ತಿ ಕೂಡ ಹಿಡಿದಿರುವಂತದ್ದು. ಈ ಒಂದು ಆದೇಶದಿಂದ ಪದೇ ಪದೇ ಕರ್ನಾಟಕಕ್ಕೆ ಕೂಡ ಅನ್ಯಾಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ತಮಿಳುನಾಡಲ್ಲೂ ಕೂಡ ಕರ್ನಾಟಕದ ವಿಚಾರ ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡುವಂತದ್ದು, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಮೇಲ್ಮನವಿ ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕದ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತದ್ದು ಕೂಡ ತಮಿಳುನಾಡು ಕೂಡ ಮುಂದಾಗ್ತಾ ಇದೆ. ಹೀಗಾಗಿ ಇಂಥ ವಿಚಾರ ಪದೇ ಪದೇ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಕೂಡ ಆಗ್ತಾ ಇದೆ. ಹೀಗಾಗಿ ಇನ್ಮುಂದೆ ಈ ರೀತಿಯಾಗಿ ಕರ್ನಾಟಕಕ್ಕೆ ಹಿನ್ನಡೆ ಆಗಬಾರದು. ಏನೇ ಆದ್ರೂ ಕೂಡ ಸಮರ್ಥವಾಗಿ ವಾದವನ್ನ ಮಾಡಬೇಕು. ಮತ್ತೆ ಜಲ ಮತ್ತೆ ಭಾಷೆ ವಿಚಾರದಲ್ಲಿ ಮತ್ತೆ ರಾಜ್ಯದ ರೈತರು ಮತ್ತೆ ಬೆಂಗಳೂರಿನ ಜನರ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಸರ್ಕಾರದ ಪರವಾಗಿ ನಿಲ್ಲುತ್ತೇವೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಈಗಾಗಲೇ ಈಗ ಸಭೆಯಲ್ಲಿ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಆ ಮುಖಾಂತರವಾಗಿ ಸಭೆಯಲ್ಲಿ ಒಂದಷ್ಟು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ತಮಿಳುನಾಡಿನ ವಿರುದ್ಧವಾಗಿ, ಮತ್ತೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಯಾವ ರೀತಿಯಾಗಿ ಮನವಿಯನ್ನ ಸಲ್ಲಿಕೆಯನ್ನು ಮಾಡಬೇಕು, ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಯಾವ ರೀತಿಯಾಗಿ ಮೇಲ್ಮನವಿ ಸಲ್ಲಿಕೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸೋದ್ರ ಮುಖಾಂತರವಾಗಿ ಮುಂದೆ ಅಂತಿಮವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇದು ಈಗಾಗಲೇ ಆರಂಗಿ ಜಲಾಶಯದಲ್ಲಿ ಒಳ ಹರಿವು ಕೂಡ ಹೆಚ್ಚಾಗಿರುವಂತದ್ದು, ಮಳೆ ನೀರು ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ, ಹಾಗಾಗಿ ಹೊರ ಹರಿವು ಕೂಡ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ 20,000 ರಿಂದ 25,000 ಕ್ಯೂಸೆಕ್ ನೀರು ಕೂಡ ಈಗಾಗಲೇ ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಿ ಅನ್ನುವ ಮಾತನ್ನ CWMA ಮತ್ತೆ CWRC ಆದೇಶವನ್ನು ಕೊಟ್ಟಿತ್ತು. ಈಗ ಮಳೆ ಬಂದ ಒಂದು ಕಾರಣಕ್ಕೋಸ್ಕರವಾಗಿ ಆ ಒಂದು ಸಮಸ್ಯೆ ಸದ್ಯದ ಮಟ್ಟಿಗೆ ಬಗೆಹರಿದಿದೆ. ಆದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಮಳೆ ಆಯಿತು ಅಂತಂದ್ರೆ ನೀರನ್ನ ಈಗ ಕರ್ನಾಟಕ ಬಿಡುಗಡೆ ಮಾಡುತ್ತೆ. ಆದ್ರೆ ಒಂದ್ ವೇಳೆ ಏನಾದ್ರೂ ಇದೇ ರೀತಿಯಾಗಿ ಮಳೆ ಬಂದಿಲ್ಲ ಅಂತಂದ್ರೆ ಕುಡಿಯೋ ನೀರಿಗಾಗಿರ್ಬೋದು ಮತ್ತೊಂದು ಕಡೆ ರಾಜ್ಯದ ರೈತರಿಗೂ ಕೂಡ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ತಮಿಳುನಾಡು ಏನಾದ್ರೂ ಖ್ಯಾತೆ ತೆಗಿತ್ತು ಅಂತಂದ್ರೆ ಅವರಿಗೆ ಒಂದು ತಕ್ಕವಾದಂತಹ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಇದು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಮೇಕೆದಾಟು ಅಣೆಕಟ್ಟು ಯೋಜನೆ ವಿಚಾರವಾಗಿ ಕೂಡ ಸರ್ಕಾರ ಒಂದು ದಿಟ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಯೋಜನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ. ಹಾಗಾಗಿ ಅವರು ಪಾದಯಾತ್ರೆಯನ್ನು ಕೂಡ ನಡೆಸಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳುವಂತ ಒಳಗಡೆ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಪಣವನ್ನು ಕೂಡ ತೊಟ್ಟಿರುವಂತದ್ದು. ಈಗ ಡಿಪಿಆರ್ ಕೂಡ ಈ ಒಂದು ಯೋಜನೆಗೆ ಸಿದ್ಧಪಡಿಸಲಾಗಿತ್ತು. ಅಂತಿಮವಾಗಿ ಕೇಂದ್ರ ಸರ್ಕಾರ ಕೂಡ ಅದನ್ನು ಸಲ್ಲಿಕೆಯನ್ನು ಮಾಡಲಾಗಿತ್ತು. ಆದ್ರೆ ಕೆಲವೊಂದು ಕಡೆ ಈಗ ತಮಿಳುನಾಡು ಖ್ಯಾತೆ ತೆಗೆದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಹೋಲ್ಡ್ ಅನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ವಿಚಾರ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ವಿಚಾರ ಬಂದಂತ ಸಂದರ್ಭದಲ್ಲಿ ತಮಿಳುನಾಡು ಸಂಸದರು ಈ ಒಂದು ವಿಚಾರ ಎತ್ತಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ಈಗ ಉತ್ತರವನ್ನು ಕೊಟ್ಟಿದೆ. ಯಾವುದೇ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಅನ್ನೋ ಮಾತನ್ನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾಗಿ ಈ ಒಂದು ಆದೇಶದ ನಂತರವಾಗಿ ಯಾವ ರೀತಿಯಾಗಿ ಈ ಒಂದು ಯೋಜನೆ ವಿಚಾರವಾಗಿ ಮುಂದುವರಿಬೇಕು ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರದ ನಾಯಕರುಗಳನ್ನ ಸಲಹೆಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಆ ಒಂದು ಸಲಹೆಗಳ ಆಧಾರದ ಮೇಲೆ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ತಮಿಳುನಾಡಿಗೆ ಒಂದು ಸಂದೇಶವನ್ನು ಕೊಡುವಂತದ್ದು ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಆಗ್ರಹವನ್ನು ಮಾಡುವಂತದ್ದು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಒಂದು ಮೇಲ್ಮನವಿ ಸಲ್ಲಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಕಾವೇರಿ ನದಿ ನೀರನ್ನ ಒಂದು ರೀತಿ ಉಳಿಸಿಕೊಳ್ಳೋದಕ್ಕೆ ಮತ್ತೊಂದು ಕಡೆ ರಾಜ್ಯದ ರೈತರಿಗೆ ಮತ್ತೆ ಕುಡಿಯೋ ನೀರಿಗೆ ಒಂದು ರೀತಿ ಕ್ರಮವನ್ನು ವಹಿಸೋದ್ರ ಮುಖಾಂತರವಾಗಿ ಒಂದು ತಕ್ಕವಾದಂತಹ ಒಂದು ಸಂದೇಶ ಕೊಡುವಂತ ಕೂಡ ಈಗಾಗಲೇ ರಾಜ್ಯದ ನಾಯಕರು ಕೂಡ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತಿನ ಸರ್ವಪಕ್ಷ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಸಭೆಯ ಬಳಿಕವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ರಾಜ್ಯದ ಬೇರೆ ಬೇರೆ ನಾಯಕರುಗಳು ಏನೆಲ್ಲ ಎಲ್ಲ ಪಕ್ಷದ ನಾಯಕರುಗಳು ಏನೆಲ್ಲ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.